ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜುಗೆ ಸಂಕಷ್ಟ ಎದುರಾಗಿದೆ. ನಿರೀಕ್ಷಣಾ ಜಾಮೀನು ನೀಡೋಕೆ ಹೈಕೋರ್ಟ್ ನಿರಾಕರಿಸಿದೆ. ಯಾವಾಗ ಬೇಕಾದರೂ ಬಂಧನ ಆಗಬಹುದು ಭೈರತಿ ಬಸವರಾಜ್. ಕೆಆರ್ಪುರ ಬಿಜೆಪಿ ಶಾಸಕರು, ಮಾಜಿ ಸಚಿವರು ಬಿಕ್ಲೂನ್ ಶಿವನ್ ಕೊಲೆಗೆ ಸಂಬಂಧಪಟ್ಟಂತೆ ಈಗ ಅವರಿಗೆ ಕಂಟಕ. ಆದರೆ ಕೋಕಾ ಕಾಯ್ದೆ ಅನ್ವಯ ಆಗುವುದಿಲ್ಲ ಅಂತ ಆದೇಶ, ಅಂದ್ರೆ ಸಂಘಟಿತ ಅಪರಾಧ. ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರಿದ್ದ ಹೈಕೋರ್ಟ್ ಪೀಠ ಈ ಆದೇಶ ಹೊರಡಿಸಿದೆ. ವಿಚಾರಣಾ ನ್ಯಾಯಾಲಯದಲ್ಲೇ ಸೂಕ್ತ ಅರ್ಜಿ ಸಲ್ಲಿಸೋಕೆ ಸೂಚನೆ ಕೊಟ್ಟಿದೆ, ಅಂದ್ರೆ ಟ್ರಯಲ್ ಕೋರ್ಟ್ನಲ್ಲಿ. ಅಲ್ಲಿವರೆಗೂ ಬಂಧನದಿಂದ ರಕ್ಷಣೆ ನೀಡೋಕೆ ಹೈಕೋರ್ಟ್ ನಿರಾಕರಿಸಿದೆ ಈಗ. ಯಾಕಂದ್ರೆ ಈ ಹಿಂದೆ ವಿಚಾರಣೆ ಒಳಪಟ್ಟಿದ್ರು ಭೈರತಿ ಬಸವರಾಜ್. ಆದರೆ ಕೆಲವು ಬಾರಿ ಕೋರ್ಟ್ಗೆ ಅಂದ್ರೆ ವಿಚಾರಣೆಗೆ ಗೈರಾಗಿದ್ರು. ಕೋರ್ಟ್ ಕೂಡ ಚೀಮಾರಿ ಹಾಕಿತ್ತು ಇವ್ರಿಗೆ. ಅದಾದ ಮೇಲೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿನ ಹಾಕಿದ್ರು. ಈಗ ಅದು ನಿರಾಕರಣೆ ಆಗಿದೆ. ಅಂದರೆ ಪೊಲೀಸರಿಗೆ ಒಂದು ರೀತಿ ಮುಕ್ತವಾದಂಥ ಸ್ವಾತಂತ್ರ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅವ್ರನ್ನ ಬಂಧಿಸಬಹುದು, ವಿಚಾರಣೆ ಕೂಡ ಒಳಪಡಿಸಬಹುದು. ಇನ್ನು ಟ್ರಯಲ್ ಕೋರ್ಟ್ನಲ್ಲಿ ಇವರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಆದರೆ ಕೋಕಾ ಇಲ್ಲಿ ಇವರಿಗೆ ಅನ್ವಯ ಆಗುವುದಿಲ್ಲ. ಹಾಗಾಗಿ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಲಿಕ್ಕೆ ಇವರಿಗೆ ಅವಕಾಶಗಳಿದ್ದಾವೆ. ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A5 ಆರೋಪಿಯಾಗಿದ್ದಾರೆ. ಜಗ್ಗ ಏನಿದ್ದಾನೆ ಇವರ ಸಹಚರ, ಆತನನ್ನು ಕೂಡ ಬಂಧಿಸಲಾಗಿತ್ತು. ಹಾಗೆ ಇನ್ನುಳಿದಂತೆ 5 ಆರೋಪಿಗಳನ್ನು ಬಂಧಿಸಲಾಗಿತ್ತು. ಕಿತ್ತಗನೂರು ಸಮೀಪದ ಜಮೀನೊಂದರ ವಿವಾದಕ್ಕೆ ಸಂಬಂಧಪಟ್ಟಂತೆ ಬಿಕ್ಲು ಶಿವನ್ ಕೊಲೆ ಆಗಿತ್ತು. ಹಲಸೂರು ಅವ್ರ ಮನೆ ಹತ್ತಿರದಲ್ಲೇ. ಆ ಟೈಮ್ನಲ್ಲಿ ಈ ಜಗ್ಗ ಏನಿದ್ದಾನೆ, ಜಗ್ಗನ ಸಹಚರರು ಈ ಕೊಲೆಯನ್ನು ಮಾಡಿದ್ದಾರೆ ಅನ್ನೋದು ಕೂಡ ಆರೋಪ ಕೇಳಿ ಬಂದಿತ್ತು. ಅದಾದ ಮೇಲೆ ಭೈರತಿ ಬಸವರಾಜ್ ಅವರ ಪಾತ್ರವೂ ಕೂಡ ಇದೆ ಅಂಥೇಳಿ ಬಿಕ್ಲು ಶಿವ ಅವರ ತಾಯಿ ಕೂಡ ದೂರನ್ನು ಕೊಟ್ಟಿದ್ದರು. ಆ ದೂರು ಕೊಟ್ಟಂತಹ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ತಮ್ಮ ಮೇಲಿನ ಆರೋಪವನ್ನು ಅವರು ನಿರಾಕರಿಸಿದರು. ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ಈಗ ಜಾಮೀನು ನಿರಾಕರಣೆ ಆಗಿದೆ. ಯಾವಾಗ ಬೇಕಾದರೂ ಕೂಡ ಬಂಧಿಸಬಹುದು. ಹಾಗಾದರೆ ಭೈರತಿ ಬಸವರಾಜ್ಗೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿಕ್ಕೆ ಏನಾದರೂ ಅವಕಾಶಗಳು ಸಿಗುತ್ತಾ ಹೇಗೆ? ಪ್ರಭು, ಈಗಾಗಲೇ ಬಿಕ್ಲಾ ಶಿವ ಪ್ರಕರಣದಲ್ಲಿ A5 ಆರೋಪಿ ಆಗಿದ್ರು. ಏನು ಭೈರತಿ ಬಸವರಾಜ್ ಅವರ ವಿರುದ್ಧ ಕೂಡ FIR ದಾಖಲಾಗಿತ್ತು. ಇದಾದ ಬೆನ್ನ ಅವರು ಹೈಕೋರ್ಟ್ ಇಂದ ಮೊರೆ ಹೋಗಿ ಅಲ್ಲಿಂದ ಜಾಮೀನನ್ನು ಪಡ್ಕೊಂಡಿದ್ರು. ಅಂದ್ರೆ ಮಧ್ಯಂತರ ಜಾಮೀನು, ಈಗ ನಿರೀಕ್ಷಣಾ ಜಾಮೀನ್ಗೆ ಏನೇನು ಹಾಕೊಂಡಿದ್ರು, ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನ ಈಗಾಗಲೇ ಹೈಕೋರ್ಟ್ ರದ್ದು ಮಾಡಿರುವಂತದ್ದು. ಆದ್ರೆ ಏನು ಕೋಕಾ ಕಾಯ್ದೆಯನ್ನು ಇವತ್ತು ಸೇರಿಸಿ ಅಳವಡಿಕೆಯನ್ನ ಮಾಡಲಾಗಿತ್ತು. ಅದನ್ನ ಕೋಕಾ ಕಾಯ್ದೆ ಅನ್ವಯ ಆಗೋದಿಲ್ಲ ಅಂತೇಳಿ ಆದೇಶವನ್ನ ಮಾಡಿರುವಂತದ್ದು. ಅದರ ಜೊತೆಗೆ ವಿಚಾರಣಾ ನ್ಯಾಯಾಲಯದಲ್ಲೇ ಸೂಕ್ತವಾಗಿ ನೀವು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿ ಅಲ್ಲೇ ಜಾಮೀನನ್ನ ಪಡ್ಕೊಳ್ಳಿ ಅಂತ ಹೇಳಿರುವಂತದ್ದು. ಅಲ್ಲಿವರೆಗೂ ಭೈರತಿ ಬಸವರಾಜ್ ಅವರಿಗೆ ಬಂಧನದಿಂದ ಯಾವುದೇ ರಕ್ಷಣೆಯನ್ನು ಕೊಡ್ಲಿಕ್ಕೆ ನಕಾರವನ್ನ ಹೈಕೋರ್ಟ್ ಸೂಚಿಸಿರುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ದಿನ ಹೈಕೋರ್ಟ್ ಮುಖಾಂತರ ಇವರು ಬಂಧನದಿಂದ ಪಾರಾಗ್ತಾ ಇದ್ರು. ಅಂದ್ರೆ ಬಲವಂತದ ಕ್ರಮ ಬೇಡ ಅಂತ ಏನು ಹೇಳಲಾಗ್ತಿತ್ತು. ಹೀಗಾಗಿ ಬಂಧನದಿಂದ ಪಾರಾಗಿದ್ರು. ಆದ್ರೆ ಇದೀಗ ಅವ್ರು ಹಾಕೊಂಡಿರುವಂತ ನಿರೀಕ್ಷಣಾ ಜಾಮೀನು ಅರ್ಜಿ ಏನಿದೆ, ಅರ್ಜಿ ರದ್ದಾಗಿರುವ ಹಿನ್ನೆಲೆಯಲ್ಲಿ ಯಾವಾಗ ಬೇಕಾದ್ರೂ CID ಅಧಿಕಾರಿಗಳು ಭೈರತಿ ಬಸವರಾಜ್ ಅವ್ರನ್ನ ಅರೆಸ್ಟ್ ಕೂಡ ಮಾಡಬಹುದು, ಇಲ್ಲ ನೋಟಿಸ್ ಅನ್ನು ಕೊಟ್ಟು ಮತ್ತೆ ವಿಚಾರಣೆಗೆ ಕೂಡ ಕರೆಬಹುದು. ವಿಚಾರಣೆಗೆ ಕರೆದು ಅಲ್ಲೇ ಅವ್ರನ್ನ ಬಂಧನ ಮಾಡ್ಲಿಕ್ಕೂ ಕೂಡ ಅವಕಾಶಗಳಿರುವ ಹಿನ್ನೆಲೆಯಲ್ಲಿ ಭೈರತಿ ಬಸವರಾಜ್ ಅವರಿಗೆ ಈಗ ಸಂಕಷ್ಟ ಎದುರಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಬಿಕ್ಲಾ ಶಿವ ಕೊಲೆ ಪ್ರಕರಣದ ಪ್ರಮುಖ ಆರೋಗ್ಯ ಆಗಿರುವಂತ ಜಗದೀಶ್ ಜಗ್ಗ ಏನಿದ್ದ, ಈತನ ಜೊತೆ ನಿಕಟ ಸಂಪರ್ಕದಲ್ಲಿರುವಂತದ್ದು ಸಾಕಷ್ಟು ಬೆಳಕಿಗೆ ಬಂದಿತ್ತು. ಮತ್ತೆ ಅವರ ಕ್ಲೋಸ್ ಅಸೋಸಿಯೇಟ್ ಅಂತ ಹೇಳಿ ಜಗ್ಗನು ಕೂಡ ಸಾಕಷ್ಟು ಫೋಟೋ ವಿಡಿಯೋಗಳಲ್ಲೂ ಕೂಡ ವೈರಲ್ ಆಗಿತ್ತು. ಹೀಗಾಗಿ ಭೈರತಿ ಬಸವರಾಜ್ ಅವರಿಗೆ ಇದರಿಂದ ಸಂಕಷ್ಟ ಆಗುವ, ಅದ್ರ ಜೊತೆಗೆ ಸಿಕ್ಕಿರುವಂತ ಸೂಕ್ತವಾದ ಸಾಕ್ಷ್ಯಾಧಾರಗಳೇನಿದೆ, ಇವರ ಜಗ್ಗ ಮತ್ತು ಭೈರತಿ ಬಸವರಾಜ್ ನಡುವಿನ ಒಡನಾಟ ಇರ್ಬೋದು, ಅವರ ಸಂಪರ್ಕಗಳಿರ್ಬೋದು, ವ್ಯವಹಾರಗಳಿರ್ಬೋದು, ಇವೆಲ್ಲರೂ ಕೂಡ ಪೂರಕವಾದ ದಾಖಲೆಗಳ ಪತ್ತೆ ಆಗಿದೆ. ಹಾಗಾಗಿ ಬಿಕ್ಲಾ ಶಿವ ಕೊಲೆಯ ಹತ್ಯೆಯ ಹಿಂದೆ ಇವ್ರದ್ದು ಕೈವಾಡ ಇರುವ ಶಂಕೆ ಇರುವ ಕಾರಣಕ್ಕಾಗಿ ಪೊಲೀಸರು ಯಾವಾಗ ಬೇಕಾದ್ರೂ ವಶಕ್ಕೆ ಪಡಬಹುದು, ಬಂಧನ ಕೂಡ ಮಾಡಬಹುದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.